ಹಿಂಗೆ ಆಗ್ತಿದೆ ಅಲ್ಲಿ. ಏನು ಮಾಡಾಕತ್ತಿ? ಬಜ್ಜಿ ಮಂಡಕ್ಕಿ. ಯಾವ ಗ್ಯಾಪಲ್ಲಿ ಬಜ್ಜಿ ಮಾಡಿದ್ರೆ ಗೊತ್ತಿಲ್ಲ ನೋಡ್ರಿ. ಬಜ್ಜಿ ಮಾಡಿ ಆಲ್ರೆಡಿ ಕೈ ತೆಗಿಯ ಮಾವು ಬಜ್ಜಿ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. ಅದು ಯಾವ ಗ್ಯಾಪಲ್ಲಿ ಮಾಡಿದ್ರೆ ಗೊತ್ತಿಲ್ಲ. ಈ ಕಡೆ ರೈಸು ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇವಾಗ ಚಿತ್ರಾನ್ನ ಮಂಡಕ್ಕಿ ಮಾಡ್ತಾ ಇದ್ದಾರೆ. ಇಟ್ಸ್ ಫೇವ್ರೇಟ್, ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಕಾಂಬಿನೇಷನ್ ನನ್ನ ಫೇವ್ರೇಟ್ ಅದು ಆ್ಯಕ್ಚುಲಿ. ಸೊ ಇವಾಗ ಅದನ್ನು ಮಾಡ್ತಾ ಇದ್ದಾರೆ. ಪ್ಲೀಸ್ ನಾನೊಂದು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಮ್ಮ ಮಮ್ಮಿಗೆ ಹೊಲದಲ್ಲಿ ಹೋಗಿ ಹಿಡಿತು. ಹೊಲದಲ್ಲಿ ಹೋಗಿ ಕುತ್ಕೊಂಡು ಆಮೇಲೆ ಒಲೆ ಹಾಕ್ಕೊಂಡು ಅಡುಗೆ ಮಾಡೋಕ್ಕೆ ಇಷ್ಟ. ಏನವ ಇಷ್ಟ ನಿನಗೆ? ಸೂಪರಾಗಿ ಮಾಡ್ತೇನೆ. ಅಲ್ಲ ಇಷ್ಟನ ನಿನಗೆ ಅಡುಗೆ ಮಾಡೋಕ್ಕೆ ಅಂತ? ಭಾಳ ಇಷ್ಟ. ಸೊ ಆ ಥರ ಅವ್ರಿಗೆ ಸೂಪರಾಗಿ ಮಾಡ್ತೇನೆ. ಸೊ ಅವರಿಗೆ ಆ ಥರ ಇಷ್ಟ ಅಡುಗೆ ಮಾಡೋಕ್ಕೆ. ಸೊ ಒಂದ್ಸರಿ ಎಲ್ಲರೂ ಕರ್ಕೊಂಡೋಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದೊಳೆ ಅಲ್ಲಿ ಬೆಂಗಳೂರಿಗೆ ಹೋಗು, ಅಲ್ಲಿಂದ ಮತ್ತೆ ತಿರ್ಗಾ ಇಲ್ಲಿಗೆ ಬಾ, 4 ದಿನ ಇರು, ಮತ್ತೆ ಅಲ್ಲಿಗೆ ಹೋಗು. ಸೊ ಇದೇ ಆಗಿಬಿಟ್ಟಿದೆ. ಅದು ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಆ್ಯಕ್ಚುಲಿ ನನಗೂ ಕೂಡ ಆಸೆ. ನನಗೆ ಇನ್ನೊಂಥರ ಆಸೆ ಗೈಸ್, ಮನೆಯೆಲ್ಲ ಅಡುಗೆ ಮಾಡ್ಕೊಳ್ಳೋದು, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡೋದು. ಅದು ನಂಗೆ ಇಷ್ಟ ಅದು ಆ್ಯಕ್ಚುಲಿ. ಸೊ ಇವಾಗ ಏನು ಮಾಡೋಣ ಗೊತ್ತಾ ಮಮ್ಮಿ? ಹೊಲಕ್ಕೆ ಹೋಗೋದು ಆಯಿತಾ? ಅಲ್ಲೇ ಎಲ್ಲ ಒಂದು ಹಾಕ್ಬಿಟ್ಟು ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರೋದು ಮಾಡೋಣ. ಬಟ್ ಅದು ಯಾವಾಗ ಆಗುತ್ತೆ? ಅಲ್ಲೇ ಬಟ್ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ಮಾಡೋಣ ಒಂದ್ಸರಿ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಂದು ಏನೋ ಮಿನಿ ಟ್ರಿಪ್ಪು, ಏನಂತಾರೆ ಅದಕ್ಕೆ? ಒನ್ ಡೇ ಟ್ರಿಪ್ ಅಲ್ಲ, ಏನದು ಪಿಕ್ನಿಕ್ ಥರ ಆಗುತ್ತೆ ಗೈಸ್. ಆ ಥರ ಮಾಡೋಣ, ಒನ್ ಡೇ ಪಿಕ್ನಿಕ್ ಥರ ಮಾಡೋಣ, ಚೆನ್ನಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡ್ತಾ ಇರ್ಬೇಕು, ಎಲ್ಲರೂ ಟ್ರೈ ಮಾಡ್ತಾ ಇರ್ಬೇಕು. ಏನಿದೆ ಲೈಫಲ್ಲಿ ಯೋಚನೆ ಮಾಡಿ ಮಾಡಿ ಸಾಕಾಗೈತೆ ಲೈಫಲ್ಲಿ. ಏನಾದ್ರು ಒಂದು ಮಾಡೋಣ ಅತ್ಲಾಗೆ ಅನಿಸಿದ್ದನ್ನ. ಅಲ್ಲ ನಮ್ಮ ನಂಗೆ ಬೇಡಪ್ಪ ಇವಾಗ ಬೆಳಗ್ಗೆ ಹೇಳು ಗೈಸ್. ನಮ್ಮ ಮನೆಗೆ ಇರೋ ಒಂದು ನಿಮಿಷ, ಒಂದು ನಿಮಿಷ ಇರ. ಮೆನ್ಷನ್ ಮಾಡೋದು ಬೇಡ. ಇಲ್ಲ ಹೇಳು. ನಮ್ಮ ಮಮ್ಮಿ ಆ್ಯಕ್ಚುಲಿ ಬೆಳಗ್ಗೆ ಟಿಫಿನ್ ಗೈಸ್ ಏನು ಗೊತ್ತಾ? ಚಿತ್ರಾನ್ನ ಮಂಡಕ್ಕಿ, ಮೈ ಫೇವ್ರೆಟ್ ಕಾಂಬಿನೇಷನ್ ವಿತ್ ಇದು ಬಜ್ಜಿ. ಏನಂತಾರಮ್ಮ ಬಜ್ಜಿಗೆ? ಈರುಳ್ಳಿ ಬಜ್ಜಿಗೆ ಕಾಂದ ಬಜ್ಜಿ ಅಂತ ಕರೀತಾರೆ. ಅದನ್ನ ಬಿಟ್ಟು ಏನು ಕರೀತಾರೆ? ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಅಮ್ಮ ಇದಕ್ಕೆ ಹೆಸರು ಎಲ್ಲರ ಬಜ್ಜಿ, ಅದು ಇದು ಈರುಳ್ಳಿ ಬಜ್ಜಿ ಅಂತಂದು ಈಗೆಲ್ಲ ಸ್ಟೈಲಿಶ್ ಕರೀತಾರ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಜ್ಜ ಅವರೆಲ್ಲ ಪುಗ್ಗೆ ತಿನ್ನಕ್ಕೆ ಹೋಗಿದ್ವಿ. ನಿಮ್ಮ ಕಡೆ ಯಾರ್ಯಾರೆಲ್ಲ ಹಂಗೆ ಕರಿತಿದ್ರು ಕಮೆಂಟ್ ಮಾಡಿ. ಅಮ್ಮು ರೆಡ್ಡಿ ಚಾನಲ್ ಅವ್ರಿಗೆ ಮೆಸೇಜ್ ಹಾಕಿ. ಇರ್ಲಿ ಹಾಕಿದೆ ಗಾಯ್ಸ್. ನಮ್ಮ ಟ್ರೈನ್ ಆಲ್ರೆಡಿ ಬುಕ್ ಆಗಿದೆ. ಸೊ ಹಾಗಾಗಿ ನಾನು ಇವಾಗ ಹೊರಟೆ. ಟೈಮ್ ಆಲ್ರೆಡಿ 2:40 ಆಗಿದೆ. 3:10ಗೆ ಹೊರಡೋದು ಆ್ಯಕ್ಚುಲಿ. ಸೊ ಬಾಯ್ ಹೇಳೋಕ್ಕಾಗಲಿಲ್ಲ, ವೀಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಹೊರಟಿದ್ದೀನಿ. ಸೇಮ್ ನಮ್ಮ ಒಂದು ಶತಾಬ್ದಿ ಇದೆ ಅಲ್ವಾ, ಸೊ ಶತಾಬ್ದಿಗೆ ಹೋಗೋದು ಆಲ್ವೇಸು. ಅದೇ ಬೆಸ್ಟು, ಯಾಕಂದರೆ ರಶ್ ಇರಲ್ಲ. ಆಮೇಲೆ ಏನಂದರೆ ನಾವು ಇವಾಗ ಬುಕ್ ಮಾಡ್ಕೊಂಡು ಹೋಗ್ತಿರ್ತೀವಲ್ವ, ಸೊ ಬುಕ್ ಮಾಡ್ಕೊಂಡಿರೋ ಒಂದು ಬೋಗಿಯಲ್ಲಿ ಯಾರೂ ನಮಗೆ ಜನ್ರಲಾಗಿ ಬಂದತ್ತಲ್ಲ. ಆಮೇಲೆ ಪೂರ್ತಿಯಾಗಿ ಅದು ಬುಕ್ ಮಾಡಿಕೊಂಡೇ ಹೋಗಬೇಕು. ಜನರಲ್ ಟಿಕೆಟ್ಸ್ ಇಲ್ಲ ಅದರಲ್ಲಿ, ಶತಾಬ್ದಿಯಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀನಿ. ಲೆಟ್ಸ್
ಇಲ್ವಾ? ಸೊ ನಾವಿವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಾಯಿತ್ತು. ಫುಲ್ ಕ್ರಿಕೆಟ್ ಹಾವಳಿ ನಡೀತಾ ಇತ್ತು ಗೈಸ್. ಸೊ ಎಲ್ಲ ಕ್ರಿಕೆಟ್ ನೋಡ್ತಾಯಿದ್ರು. ನಾನು ಸುಮ್ಮನೆ ಕೂತಿದ್ದೀನಿ. ಸೊ ಮನೆಗೆ ಬಂದ್ವಿ ಇವಾಗ. ಆ್ಯಂಡ್ ಎಲ್ಲ ಏನೇನು ಊರಿಂತ ತೊಗೊಬಂದು ಇವತ್ತೆಲ್ಲ ಹೊರಗಡೆ ತೆಗ್ದಿದ್ದೀವಿ. ನೋಡಿ, ಆ್ಯಕ್ಚುಲಿ ನಾನು ಊರಲ್ಲಿ ತೋರಿಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆ್ಯಕ್ಚುಲಿ ಇದೇನು ಅಂತಂದರೆ ನಮ್ಮ ಹೊಲದಲ್ಲಿ ಬೆಳೆದಿರೋ ಅಂಥ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿಸಿ ತೊಗೊಬಂದಿದ್ದು ಕೊಟ್ಟರು. ಸೊ ಕಲರ್ ಹೆಂಗಿದೆ ನೋಡಿ. ಆ್ಯಕ್ಚುಲಿ ಇದು ಕಲರ್ ಹಾಕಿದ್ದಾರೆ ಅಂದ್ಕೊಂಡೆ, ಬಟ್ ಕಲರ್ ಹಾಕಿಲ್ಲ. ಒರಿಜಿನಲ್ ಕವರೇ ಹಿಂಗಿದೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಉಪ್ಪಿನಕಾಯಿ, ಮತ್ತೇನು ಇದು ನಾನು ಮಾಡಿರೋ ಸ್ವೀಟ್ಸ್ ಏನಿತ್ತಲ್ಲ ಅದು ತೊಗೊಂಡು ಬಂದೆ. ಮತ್ತೇನು ಜೋಳ ಗೈಸ್, ನಮ್ಮ ಹೊಲದಲ್ಲಿ ಬೆಳೆದಿರೋ ಅಂಥ ಜೋಳ ಇದು. ಸೊ ತೊಗೊಂಬಂದಿದ್ದೀನಿ. ಹಿಟ್ಟು ತೊಗೊಂಬಂದರೆ ನಾನು ಡೈಲಿ ರೊಟ್ಟಿ ಮಾಡಲ್ವಲ್ಲ, ಸೊ ಹಾಗಾಗಿ ಜೋಳನೇ ತೊಗೊಬಂದ್ಬಿಟ್ಟಿದ್ದೀನಿ. ಸೊ ಯಾವಾಗ ಬೇಕೋ ಅವಾಗ ಹಾಕಿಸ್ಕೊಳ್ಳೋಣ ಅಂತ. ಆ್ಯಂಡ್ ರಕ್ಷಿ ಕೊಬ್ಬರಿ, ಆಮೇಲೆ ಕಾಯಿ, ನೇರಳೆ ಹಣ್ಣು, ಮಾವಿನ ಹಣ್ಣು ತಗೊಬಂದಿದ್ದಾನೆ. ನೆಕ್ಸ್ಟು ಮತ್ತು ಇಲ್ಲಿ ಒಳಗಡೆ ಇದೆ ರೀ, ತೋರಿಸ್ತೀನಿ. ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಎಷ್ಟು ದೊಡ್ಡದಿದೆ ಅಂದರೆ, ಇದು ಒಂದೇ ಎಷ್ಟು ದೊಡ್ಡದೈತೆ, ನೆಕ್ಸ್ಟ್ ಲೆವೆಲ್ ದೊಡ್ಡದಿದೆ ಇದು. ಇದೇ ಒಂದು 3/4 kg ಬರುತ್ತೆ ಗೈಸ್, ಅಷ್ಟು ದೊಡ್ಡದಿದೆ ಇದು ಕಾಯಿ. ಸೊ ಇಷ್ಟು ಮಾವಿನ ಹಣ್ಣು ಊರಿಂದ ತೊಗೊಂಬಂದಿದ್ದಾನೆ. ಆ್ಯಂಡ್ ಮತ್ತೇನು ಕರಿಬೇವಲ್ವಾ, ಕರಿಬೇವು ಮಾತ್ರ ಸಕ್ಕತ್ತಾಗಿ ಸ್ಮೆಲ್ ಇದೆ, ಅಷ್ಟು ಚೆನ್ನಾಗಿದೆ ಗೊತ್ತಾ. ತುಪ್ಪ ಮನೇಲಿ ಮಾಡಿತ್ತಾನೆ. ಎಸ್, ಇದು ನೋಡಿ ಕರಿಬೇವು. ಸೊ ಇಷ್ಟು ಪಾರ್ಸಲು ನೀವು ಆವಾಗಲೇ ನೋಡಿದ್ರಲ್ಲ ರೈಲ್ವೆ ಸ್ಟೇಷನಲ್ಲಿದ್ದಾಗ, ಒಂದು 4-5 ಲಗೇಜ್ ಇತ್ತಲ್ಲ, ಆಲ್ಮೋಸ್ಟ್ ಇದೇ ಲಗೇಜ. ಆ್ಯಂಡ್ ಆಲ್ಸೋ ನೈಟ್ ಊಟಕ್ಕಂತಂದು ನಾನು ಇದು ಬಂದ್ಬಿಟ್ಟು ಸಾಸಿವೆ ಬುತ್ತಿ ಇವಾಗ ಊಟ ಮಾಡೋಕ್ಕಂತ ಮಧ್ಯಾಹ್ನನೇ ತೊಗೊಬಂದ್ಬಿಟ್ಟಿದ್ದೆ. ಸೊ ಇವಾಗ ಊಟ ಮಾಡಿಕೊಂಡು ಮಲಗಿದ್ರೆ ಸಕ್ಕದ ನಿದ್ದೆ ಬರುತ್ತೆ ಅಷ್ಟೇ ಗೈಸ್. ಊಟ ಮಾಡಿಬಿಟ್ಟು ಮಲ್ಕೋತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.